ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದಂತಹ ಯುದ್ಧ ಇಡೀ ಜಗತ್ತನ್ನ ಅಲುಗಾಡಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಲ್ಲೊಂದು ಟ್ಯಾಕ್ಟಿಕಲ್ ಪಾಸ್ ಇದೆ, ಅಂದ್ರೆ ತಾತ್ಕಾಲಿಕವಾದಂತಹ ವಿರಾಮ ಇದೆ. ಬಟ್ ಇದು ಶಾಶ್ವತವಾದಂತಹ ವಿರಾಮವಾಗಿ ಬದಲಾವಣೆ ಆಗೋದಕ್ಕೆ ನಾಳಿನ ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇ ಸುತ್ತಿನ ಸಂಧಾನ ಮಾತುಕತೆಯನ್ನ ಇಡೀ ಜಗತ್ತು ನೋಡ್ತಾ ಇದೆ. ಅಮೆರಿಕಕ್ಕೆ ಇರಾನ್ ಕಂಡೀಷನ್ ಅನ್ನು ಹಾಕಿದೆ. ಅಂದರೆ ಮಾತುಕತೆ ಟೇಬಲ್ಗೂ ಬರೋಕ್ಕೆ ಮುಂಚೆ ಈ ಕಂಡೀಷನ್ಸ್ ಇದೆ ಅಂತ ಫಸ್ಟೇ ಅಜೆಂಡಾ ಸೆಟ್ ಮಾಡಿಬಿಡೋದು. ಅದನ್ನು ಇರಾನ್ ಮಾಡಿದೆ. ಅದೇನು ಕಂಡೀಷನ್ ಅಂದರೆ, ಈಗ ಆಲ್ರೆಡಿ ನಮ್ಮ ಹತ್ರ ಸಂಸ್ಕರಿಸಿದ ಯುರಾನಿಯಂ ಏನಿದೆ ಅದನ್ನು ಅಮೆರಿಕ ನಮಗೆ ಕೊಡಿ ಅಂತ ಏನು ಪಟ್ಟು ಹಿಡಿತಾ ಇದೆ, ಅದನ್ನು ನಾವು ಕೊಡಲ್ಲ, ನಮ್ಮ ಹತ್ರ ಇಟ್ಕೊಳ್ಳೋಕೆ ಬಿಡಬೇಕು ಅಂತ ಇರಾನ್ ಕಂಡೀಷನ್ ಹಾಕಿದೆ. ಎರಡನೇದಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಮ ನಿಯಂತ್ರಣ ಇರೋದನ್ನು ಜಗತ್ತು ಒಪ್ಕೊಳ್ಬೇಕು, ನಮ್ಮ ಕಂಟ್ರೋಲ್ಡಲ್ಲೇ ಅದಿದೆ, ನಾವು ಹೇಳ್ದಂಗೆ ಅಲ್ಲಿ ಕೇಳಬೇಕು ಅನ್ನೋದನ್ನು ಇರಾನ್ ಹೇಳ್ತಾ ಇದೆ. ಹಾಗೆ $270 ಬಿಲಿಯನ್ ಪರಿಹಾರಕ್ಕೂ ಕೂಡ ಇರಾನ್ ಯುದ್ಧ ಮಾಡಿ ನಮಗೆ ಲಾಸ್ ಆಗಿದೆ, ಕೊಡಿ ನೀವಿಷ್ಟು ದುಡ್ಡನ್ನು ಅಂತ ಇರಾನ್ ಪ್ರೀ ಕಂಡೀಷನನ್ನು ಹಾಕಿದೆ. ಈ ಕಂಡೀಷನ್ಗಳು ಮೊದಲ ಸುತ್ತಲ್ಲೂ ಕೂಡ ಇತ್ತು. ಬಟ್ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದ್ರು ಇರಾನು. ಅಮೆರಿಕದ ಅಧ್ಯಕ್ಷನ ಹುಚ್ಚಾಟಕ್ಕೆ ಮತ್ತೆ ಇವರು ಕೂಡ ಬಿಗಿಯಾದರು. ಹೀಗಾಗಿ ಏನಾಗುತ್ತೆ, ಒಬ್ಬರದ್ದು ಕಂಡೀಷನು ಈಸ್ಟ್ ಅನ್ನೋ ದಾರಿಯನ್ನು ತೋರಿಸ್ತಾ ಇದೆ, ಅಂದರೆ ಪೂರ್ವ ದಿಕ್ಕಿನ ಕಡೆಗೆ ತೋರಿಸ್ತಾ ಇದೆ. ಅಮೆರಿಕದ ಕಂಡೀಷನು ಪಶ್ಚಿಮ ದಿಕ್ಕಿಗೆ ದಾರಿ ತೋರಿಸ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ನಾಳೆ ಮಧ್ಯಾಹ್ನದ ಒಳಗೆ ಅಟ್ಲೀಸ್ಟ್ ಇವರಿಬ್ರು ಮಾತುಕತೆಗೆ ಬಂದು ಒಂದು ಹಂತದಲ್ಲಿ ಅಟ್ಲೀಸ್ಟ್ ಮುಖ ನೋಡೋ ಥರ ಆಗಬೇಕು. ಇಲ್ಲಾಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಹೇಗೆ ಬೇಕಾದರೂ ಎಸ್ಕಲೇಟ್ ಆಗಿಬಿಡುತ್ತೆ. ಸೊ ನಾಳೆ ಮೀಟಿಂಗ್ ಬಗ್ಗೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು? ಮಮತಾ, ಕದನ ವಿರಾಮ ಅಂತ್ಯಕ್ಕೆ ಇನ್ನೊಂದು ದಿನ ಬಾಕಿ ಉಳಿದಿದೆ. ಈ ನಿಟ್ಟಿನಲ್ಲಿ ಈಗ ಮತ್ತೊಂದು ಸಭೆಯನ್ನು ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆಯನ್ನು ಕೂಡ ಆಯೋಜಿಸಲಾಗಿದೆ. ಅಮೆರಿಕದ ಒಂದು ತಂಡ ಈಗಾಗಲೇ ಇಸ್ಲಾಮಾಬಾದ್ ಕಡೆಗೆ ತೆರಳುತ್ತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಸೊ ಈಗ ಇರಾನ್ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಒಂದು ಕಡೆಗೆ ಒಂದು ತಂಡ ಹೇಳುತ್ತೆ ನಾವು ಈ ಸಭೆಯನ್ನು ಬಹಿಷ್ಕರಿಸಿದ್ದೇವೆ ಮತ್ತು ನಾವು ಈ ಸಭೆಗೆ ಹಾಜರಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೊಂದು ತಂಡ ಅಂದರೆ ಮುಸ್ತಫಾ ಖಮೇನಿಯವರ ಆಪ್ತ ಗುಂಪಿನಿಂದ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಈ ಒಂದು ಸಭೆಗೆ ಇರಾನ್ನ ನಿಯೋಗ ಭಾಗಿಯಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಸೊ ನಾಳೆ ಒಳಗಡೆ ಮತ್ತೊಂದು ನಿಲುವಿಗೆ ಬರಬೇಕಾಗುತ್ತೆ. ಯಾಕೆಂದರೆ ನಾಳೆ ಕದನ ವಿರಾಮ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಒಳಗಡೆ ಮತ್ತೊಂದು ತಾರ್ಕಿಕ ನಿಲುವಿಗೆ ಬರಬೇಕು. ಕದನ ವಿರಾಮವನ್ನು ರದ್ದು ಮಾಡಬೇಕಾ ಅಥವಾ ಮುಂದುವರಿಸಬೇಕಾ, ಅಥವಾ ಈ ಕಂಡೀಷನ್ಗಳೇನಿದ್ದಾವೆ ಇದರಲ್ಲಿ ಯಾವ ರೀತಿಯಾದಂಥ ನೆಗೋಷಿಯೇಷನ್ಸ್ಗಳು ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಲುವಿಗೆ ಬರಬೇಕಾಗುತ್ತೆ. ನೋಡಿ, ಪ್ರಮುಖವಾಗಿ ಅಮೆರಿಕ ಮತ್ತು ಇರಾನ್ ಇಟ್ಟಿರುವಂಥ ಕಂಡೀಷನ್ಸ್ ಏನಿದೆ ಪರಸ್ಪರ ತದ್ವಿರುದ್ಧವಾಗಿರುವಂಥದ್ದು. ಅಮೆರಿಕ ಇಟ್ಟಿರುವಂಥ ಬೇಡಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಒಂದು ಕಡೆಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಕೇಳ್ತಾ ಇದೆ, ಅದನ್ನು ಬಿಟ್ಕೊಡ್ಲಿಕ್ಕೆ ಅಮೆರಿಕ ತಯಾರಿಲ್ಲ. ಮತ್ತೊಂದು ಕಡೆಗೆ ಪರಮಾಣು ನಮಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಒತ್ತಡವನ್ನು ಹೇರ್ತಾ ಇದೆ, ಅದಕ್ಕೂ ಕೂಡ ಇರಾನ್ ಸಿದ್ಧ ಇಲ್ಲ. ಇದ್ರ ಜೊತೆಗೆ ಬೇರೆ ಬೇರೆ ಕಂಡೀಷನ್ಸ್ಗಳನ್ನು ಕೂಡ ಇರಾನ್ ಹಾಕಿರುವಂಥದ್ದು. ಸೊ ಅಮೆರಿಕ ಇದಕ್ಕೆ ಒಪ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಬಹುಶಃ ನಾಳಿನ ಮಾತುಕತೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾದರೂ ಕೂಡ ತಾರ್ಕಿಕ ನಿಲುವಿಗೆ ಬಾರದೆ ಕದನ ವಿರಾಮವನ್ನು ಮುಂದುವರಿಸುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬಹುದು. ಇದು ತಾತ್ಕಾಲಿಕ ಪರಿಹಾರವನ್ನು ಕೊಡುವಂಥ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮಮತಾ.